ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರೇಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ದು ಕೆಲವೊಂದು ಅಪ್ಡೇಟ್ಸ್ ಇದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಆಗಿರ್ಬೋದು, ಬೇರೆ ಏನಾದರೂ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ, ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಅಥವಾ ಏನಾದರೂ ನೇಮ್ ಕರೆಕ್ಷನ್ಸ್ ಆಗಿರ್ಬೋದು, ಅಥವಾ A to Z ಅರ್ಥ ಆಯ್ತಾ, ರೇಷನ್ ಕಾರ್ಡ್ ತಿದ್ದುಪಡಿ ಸುಮಾರು ಈ ತಿಂಗಳು 30ನೇ ತಾರೀಕಿನಿಂದನೂ ಸಹ ಅವೈಲೇಬಲ್ ಇರುತ್ತೆ. ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗಳಿಗೆ ಎಲ್ಲಿ ವಿಸಿಟ್ ಮಾಡಬೇಕು, ಯಾವ ಟೈಮಿಂಗ್ಸ್ನಲ್ಲಿ ವಿಸಿಟ್ ಮಾಡಬೇಕು, ಅಪ್ರೂವಲ್ ಯಾವಾಗ ಮಾಡ್ತಾ ಇದ್ದಾರೆ, ಹೊಸ ರೇಷನ್ ಕಾರ್ಡ್ ಎಲ್ಲಿ ತನಕ ಬಿಡ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸೊ ಇದರ ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ರೇಷನ್ ಕಾರ್ಡ್ ತಿದ್ದುಪಡಿ. ಎಷ್ಟೋ ಜನ ತಿದ್ದುಪಡಿ ಮಾಡಿಸ್ಕೊಂಡಿದ್ದಾರೆ, ಅಪ್ರೂವಲ್ ಆಗ್ತಿಲ್ಲ ಅಂತ ಸಿಕ್ಕಾಪಟ್ಟೆ ಜನ ಕಾಮೆಂಟನ್ನು ಮಾಡ್ತಾ ಇದ್ದೀರಾ. ಬಟ್ ಅಪ್ರೂವಲ್ ಯಾವ ಟೈಮ್ನಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಯಾರಿಗೂ ಸಹ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಅಪ್ರೂವಲ್ ಏನಾದರೂ ಮಾಡೋ ಥರ ಇದ್ದರೆ ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ಅದ್ರ ಬಗ್ಗೆ ರೆಸ್ಪಾನ್ಸ್ ಸಿಗಬಹುದು. ಅಂದರೆ ಅಪ್ರೂವಲ್ ಮಾಡ್ತಿದ್ದಾರೆ ಅಂತ ಒಂದು ನೋಟಿಸನ್ನು, ಒಂದು ನ್ಯೂಸನ್ನು ಕ್ರಿಯೇಟ್ ಮಾಡ್ತಾರೆ. ನೀವು ಅಂತಹ ಒಂದು ಟೈಮ್ನಲ್ಲಿಗೂ ಹೊಸ ಅರ್ಜಿಗಳು, ರೇಷನ್ ಕಾರ್ಡ್ಗಳು ಏನಿದಾವೋ ಅದನ್ನು ಅಪ್ರೂವಲನ್ನು ಮಾಡಿಸ್ಕೊಳ್ಳಿ. ಅಪ್ರೂವಲ್ ಮಾಡಿಸ್ಕೊಳ್ಬೇಕಾದ್ರೆ ಮೇಯ್ನಾಗಿ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಅಂದರೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಕರೆಕ್ಟ್ ಆಗಿರಬೇಕಾಗುತ್ತೆ. ವೆರಿಫೈ ಮಾಡಿದಾಗ ಆಧಾರ್ ಕಾರ್ಡಲ್ಲಿ ಮಿಸ್ಮ್ಯಾಚ್ ಅಡ್ರೆಸ್ ಏನಾದರೂ ಬಂತು ಅಂದರೆ ಪ್ರಾಬ್ಲಮ್ ಆಗುವಂಥ ಒಂದು ಸಿಚುವೇಶನ್ಗಳು, ಒಂದು ಸಾಧ್ಯತೆಗಳು ಸಿಕ್ಕಾಪಟ್ಟೆ ಇರ್ತದೆ. ಅದರಲ್ಲೂ ತುಂಬ ಎಕ್ಸ್ಪೆಷಲಿ ನೀವು ಮಾಡಬೇಕಾಗಿರುವಂಥದ್ದು ಕೆಲಸ ಏನಪ್ಪ ಅಂದರೆ, ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ಗಳಿದ್ರೆ ಅಪ್ರೂವಲ್ ಮಾಡೋದು ಸಹ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದೇ ರೀತಿ ಹಳೆ ರೇಷನ್ ಕಾರ್ಡಲ್ಲಿದ್ದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ಅದನ್ನು ಸಹ ಪ್ರಾಬ್ಲಮ್ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು, ಇದರಲ್ಲೇನಾದರೂ ನಿಮ್ಮದು ಸಮಸ್ಯೆಗಳಿದ್ರೆ ಇದನ್ನು ಮೊದಲು ಬಗೆಹರಿಸ್ಕೊಳ್ಳಿ. ಅರ್ಥ ಆಯ್ತಾ? ನೀವು ರೇಷನ್ ಕಾರ್ಡು ಹೊಸ ಅರ್ಜಿ ಅಪ್ರೂವಲ್ ಮಾಡಿಸೋದಕ್ಕಿಂತ ಮುಂಚೆ ಇದನ್ನೆಲ್ಲ ತಾಲೂಕು ಆಫೀಸಿಂದನೇ, ಅಂದರೆ ಆಹಾರ ಇಲಾಖೆಯಿಂದನೇ ಇವೆಲ್ಲ ವೆರಿಫೈ ಮಾಡ್ತಾರೆ, ಅಂದರೆ ರಿವ್ಯೂ ಮಾಡ್ತಾರೆ. ಅರ್ಥ ಆಯ್ತಾ? ನಿಮ್ಮ ಹತ್ರ ಜಮೀನು ಎಷ್ಟಿದೆ, ಅದೇ ರೀತಿ ನಿಮ್ಮ ಹತ್ರ ಒಂದು ಲಕ್ಸುರಿ ವೆಹಿಕಲ್ಸ್ ಏನಾದರೂ ಇದೆಯಾ, ಲಕ್ಸುರಿ ಮನೆ ಏನಾದರೂ ಇದೆಯಾ, ಪ್ರಾಪರ್ಟಿ ಎಷ್ಟಿದೆ, ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಏನಾದರೂ ಫೈಲು ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಕೆಲಸ ಇದೆಯಾ, ನಿಮ್ಮ ಇನ್ಕಮ್ ಎಷ್ಟು ಇದೆ ಅಂತ ಅಂದಾಜು ಮಾಡ್ತಾರೆ. ಪ್ರತಿಯೊಂದನ್ನು ಸಹ ಸ್ಟೆಪ್ ಬೈ ಸ್ಟೆಪ್, ನೀರಾವರಿ ಜಮೀನು ಇದೆಯಾ ಅಥವಾ ಒಣಭೂಮಿ ಇದೆಯಾ, ಇದ್ರ ಬಗ್ಗೆ ಅವರೆಲ್ಲ ವೆರಿಫೈ ಮಾಡಿ ಆದಮೇಲೆ ನಿಮಗೆ ಒಂದು, ಅಥವಾ ನಿಮ್ಮ ಅಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ಅದರ ಅಂದರೆ ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ ಏನಾದರೂ ಇರುವಂಥ ಒಂದು ಚಾನ್ಸಸ್ ಇದೆಯಾ ಅಂತ ನೋಡಿಕೊಂಡು ಅವ್ರೇನು ಮಾಡ್ತಾರೆ ಅಂದರೆ ರೇಷನ್ ಕಾರ್ಡನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅರ್ಥ ಆಯ್ತಾ? ಇದನ್ನೆಲ್ಲ ವೆರಿಫೈ ಮಾಡ್ತಾರೆ ಕೊಡೋದಕ್ಕಿಂತ ಮುಂಚೆ. ನೀವು ಏನು ಮಾಡಬೇಕು ಅಂದರೆ ಇದನ್ನೆಲ್ಲ ಸ್ವಲ್ಪ ರೀಚೆಕ್ ಮಾಡ್ಕೊಳ್ಳಿ. ಏಕೆಂದರೆ ಒಂದು ರೇಷನ್ ಕಾರ್ಡು ನೆಕ್ಸ್ಟು ಅಂದರೆ ಈ ನೆಕ್ಸ್ಟ್ ಮಂತ್ ಆಗಿರ್ಬೋದು, ಅಂದರೆ ಇನ್ನೊಂದು 4-5 ತಿಂಗಳು 6 ತಿಂಗಳು ಒಳಗಡೆ ಏನು ಮಾಡ್ತಾರೆ ಅಂದರೆ ವೆರಿಫೈ ಮಾಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ. ಆಲ್ರೆಡಿ ಹೋದ ವರ್ಷವೂ ಸಹ ವೆರಿಫೈ ಮಾಡಿದ್ರು, ಅಪ್ರೂವಲ್ ಸಹ ಎಷ್ಟೋ ರೇಷನ್ ಕಾರ್ಡನ್ನು ಮಾಡಿದ್ದಾರೆ. ಈ ಸರಿನೂ ಅಷ್ಟೇ ರೇಷನ್ ಕಾರ್ಡ್ಗಳು ಅಪ್ರೂವಲ್ ಮಾಡುವಂಥ ಒಂದು ಸಾಧ್ಯತೆಗಳು ತುಂಬಾ ಇರ್ತದೆ. ನೀವು ಏನು ಮಾಡಬೇಕು ಅಂದರೆ ರೇಷನ್ ಕಾರ್ಡ್ಗಳನ್ನ ನೀಟಾಗಿ ನೋಡ್ಕೊಳ್ಳಿ. ಅಂದರೆ ಅಡ್ರೆಸ್ ಆಗಿರ್ಬೋದು, ಕೆಲವೊಂದು ಸಿಟಿನಲ್ಲಿ ವಾಸ ಇರುವಂಥ ಕೆಲವರು ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಅಡ್ರೆಸ್ ಮಿಸ್ ಮ್ಯಾಚ್ ಆಗಿರೋದಕ್ಕೆ ಕ್ಯಾನ್ಸಲ್ ಆಗಿರೋದು ಅಂತ ಸಿಕ್ಕಾಪಟ್ಟೆ ಕೇಳ್ತಾ ಇರ್ತಾರೆ, ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಅಂದರೆ ಏರಿಯಾ ನಂಬರು, ಮನೆ ನಂಬರು ಸಹ ತುಂಬ ಮ್ಯಾಟ್ರ್ ಆಗುತ್ತೆ. ಸಿಟಿ ಒಳಗಡೆ ಇದ್ದರೆ, ಹಳ್ಳಿನಲ್ಲಿದ್ದರೆ ಮನೆ ನಂಬರ್ ಇನ್ನೂ ಮ್ಯಾಟ್ರ್ ಆಗೋದಿಲ್ಲ. ಮೇಯ್ನಾಗಿ ಆ ಊರ ಹೆಸರು, ಹೋಬಳಿ ಅಥವಾ ಪಂಚಾಯಿತಿ ಆಗಿರ್ಬೋದು, ಈ ಥರ ಒಂದು ಅಡ್ರೆಸ್ ಪ್ರೂಫ್ ಕೇಳ್ತಾರೆ. ಅರ್ಥ ಆಯ್ತಾ? ಅಡ್ರೆಸ್ ಪ್ರೂಫು ನಿಮ್ಮ ಹತ್ರ ಕರೆಕ್ಟಾಗಿರಬೇಕಾಗುತ್ತೆ, ಇನ್ಕಮ್ ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸುಮಾರು ಭೂಮಿ ಎಷ್ಟಿದೆ, ಲಕ್ಸುರಿ ಕಾರು, ಲಕ್ಸುರಿ ಮನೆ, ಅಥವಾ ಏನಾದರೂ GST ಏನಾದರೂ ಪೇಯ್ಡ್ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಕೆಲಸದಲ್ಲಿದ್ದೀರಾ, ಇದನ್ನೆಲ್ಲ ವೆರಿಫೈ ಮಾಡಿ ನಿಮಗೆ APL ಅಂದರೆ BPL ರೇಷನ್ ಕಾರ್ಡನ್ನು ಅಪ್ರೂವಲನ್ನು ಮಾಡುವಂಥ ಒಂದು ಪ್ರೊಸೆಸಿಂಗ್ ಈ ಥರ ಇರ್ತದೆ. ಅರ್ಥ ಆಯ್ತಾ? ಈಗ ಪ್ರೆಸೆಂಟು APL ಅಥವಾ BPL ರೇಷನ್ ಕಾರ್ಡ್ಗೆ ಹೊಸ ಅರ್ಜಿಯನ್ನು ಬಿಟ್ಟಿದ್ದಾರೆ. ಇಮಿಡಿಯೇಟ್ಲಿ ನೀವೇನು ಮಾಡ್ಬೋದು ಅಂದರೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಥ ಆಯ್ತಾ? ಎಲ್ಲಿ ವಿಸಿಟ್ ಮಾಡಬೇಕು ಅಂದರೆ, ನಿಮ್ಮ ಹತ್ರದಲ್ಲಿರುವಂಥ ಒಂದು ಯಾವುದಾದ್ರೂ CSC ಸರ್ವಿಸ್ ಸೆಂಟರ್ ಆಗಿರ್ಬೋದು, ಅಂದರೆ ಪಬ್ಲಿಕ್ ಲಾಗಿನ್ನಲ್ಲಿ ಬಿಟ್ಟಿದ್ದಾರೆ, ಹೋಗಿ ನೀವು ಅರ್ಜಿಯನ್ನು ಕೂಡಲೇ ಸಲ್ಲಿಸ್ಬೋದು. ಅದೇ ರೀತಿ APL ರೇಷನ್ ಕಾರ್ಡ್ ಇಮಿಡಿಯೇಟ್ಲಿ ನಿಮಗೆ ಅಲ್ಲೇ ಸ್ಪಾಟಲ್ಲೇ ಜನ್ರೇಟ್ ಆಗೋದ್ರಿಂದ ನಿಮಗೇನೋ ಸಮಸ್ಯೆಗಳಾಗೋದಿಲ್ಲ. ಅದಕ್ಕಿಂತ ಮುಂಚೆ ಹಳೆ ರೇಷನ್ ಕಾರ್ಡಲ್ಲಿ ಏನಾದರೂ ನೀವಿದ್ದರೆ ಇಮಿಡಿಯೇಟ್ಲಿ ಡಿಲೀಟ್ ಆಗಬೇಕಾಗುತ್ತೆ. ಯಾಕೆಂದರೆ ಡಿಲೀಟ್ ಮಾಡಿಸ್ಕೊಂಡು ಹೊಸ ಅರ್ಜಿಗೆ ಅಪ್ಲೈಯನ್ನು ಮಾಡಿ, ಏಕೆಂದರೆ ಏನೂ ಸಮಸ್ಯೆಗಳು ಆಗೋದಿಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಹೇಳೋದಾದರೆ, ಹೊಸ ರೇಷನ್ ಕಾರ್ಡ್ ಆಯಿತು, ಈಗ ಪ್ರೆಸೆಂಟ್ ಯಾವ ಥರ ಅಪ್ರೂವಲ್ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತ ಇದ್ರ ಬಗ್ಗೆ ನಾನು ನಿಮಗೆ ಇಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು
ರೇಷನ್ ಕಾರ್ಡ್ ತಿದ್ದುಪಡಿ ಅಪ್ರೂವಲ್ ಎಲ್ಲಿ ಮಾಡ್ತಾ ಇದ್ದಾರೆ, ಎಲ್ಲಿ ಬಿಟ್ಟಿದ್ದಾರೆ, ಇದ್ರ ಟೈಮಿಂಗ್ಸ್ ಏನು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈಗ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ನೋಡಿ. ಮೇಲಾಗಿ ಹೊಸ ರೇಷನ್ ಕಾರ್ಡು ಆಯಿತು, ಈಗ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ತಕ್ಕಂತೆ ದಾಖಲಾತಿಗಳಿರಬೇಕಾಗುತ್ತೆ. ಅವರೇ ಹೋಗಿ ಹೆಬ್ಬೆಟ್ ಕೊಟ್ಟು ಖುದ್ದಾಗಿ ಆ್ಯಡು, ಡಿಲೀಟು, ಅಡ್ರೆಸ್ ಚೇಂಜ್ ಆಗಿರ್ಬೋದು ಅಥವಾ ಸೊಸೈಟಿ ವಿಳಾಸ ಬದಲಾವಣೆ ಆಗಿರ್ಬೋದು, ಏನು ಬೇಕಾದ್ರೂ ಚೇಂಜನ್ನು ಮಾಡಿಸ್ಕೊಳ್ಬೋದು. ಅದ್ರ ಜೊತೆಗೆ ನಿಮಗೆ ಸುಮಾರು 31ನೇ ತಾರೀಕು ಗಂಟ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ಒಳಗಡೆ ನೀವು ಮಾಡಿಸ್ಕೊಂಡು ಇದನ್ನು ಕ್ಲಿಯರ್ ಮಾಡಿಸ್ಕೊಳ್ಳಿ, ಅರ್ಥ ಆಯ್ತಾ? ಯಾಕೆಂದರೆ ಮತ್ತೆ ಇದ್ರ ಜೊತೆಗೆ ಏನಾದ್ರು ಸೇರಿಸ್ಬೇಕು ಅಂದ್ಕೊಂಡಿದ್ರೆ ಇದು ಮತ್ತು ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯವಾಗಿರಬೇಕು. ಮಕ್ಕಳದಾಗಿದ್ದರೆ ಬರ್ತ್ ಸರ್ಟಿಫಿಕೇಟು ಕಂಪಲ್ಸರಿ ಆಗಿರಬೇಕಾಗುತ್ತೆ. ಇವೆರಡೂ ಏನಾದರೂ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ತುಂಬಾ ಇರ್ತದೆ. ಸೇರ್ಪಡೆಗೂ ಅಷ್ಟೇ, ಹೊಸ ಅರ್ಜಿಗೂ ಅಷ್ಟೇ, ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ದಾಖಲಾತಿಗಳು ಕರೆಕ್ಟ್ ಆಗಿರಬೇಕಾಗುತ್ತೆ. APL ಗಾದರೆ ಬರೀ ಆಧಾರ್ ಕಾರ್ಡು, ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗಳು ಇಷ್ಟು ಇದ್ದರೆ APL ರೇಷನ್ ಕಾರ್ಡು ಇಮಿಡಿಯೇಟ್ಲಿ ನಿಮಗೆ ಸಿಗುತ್ತೆ. ಯಾವುದೇ ರೀತಿ ಸಮಸ್ಯೆಗಳು, ತೊಂದರೆಗಳು ಆಗೋದಿಲ್ಲ, ಅರ್ಥ ಆಯ್ತಾ? ಅದರ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ರೇಷನ್ ಕಾರ್ಡ್ ತಿದ್ದುಪಡಿ ಅಪ್ರೂವಲನ್ನು ಮಾಡ್ತಾ ಇದ್ದಾರೆ. ಹೋಗಿ ನಿಮ್ಮ ಹತ್ರದಲ್ಲಿರುವಂಥ ಒಂದು ಫುಡ್ ಆಫೀಸ್ಗಳಿಗೆ ವಿಸಿಟ್ ಮಾಡಿ ರೇಷನ್ ಕಾರ್ಡ್ ತಿದ್ದುಪಡಿ ಅಪ್ರೂವಲನ್ನು ಮಾಡಿಸ್ಕೊಳ್ಳಿ. ಅದಕ್ಕೆ ತಕ್ಕಂತೆ ದಾಖಲಾತಿಗಳನ್ನ ಅವ್ರಿಗೆ ಒದಗಿಸಿ ಕೊಡುವಂಥ ಒಂದು ಸಾಧ್ಯತೆಗಳು ನೀವು ಮಾಡಬೇಕು. ಅಂದರೆ ನೀವು ಒದಗಿಸಿಕೊಟ್ರೆ ಅವರು ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡ್ತಾರೆ, ಇಲ್ಲ ಅಂದರೆ ಅಪ್ರೂವಲ್ ಮಾಡುವಂಥ ಒಂದು ಚಾನ್ಸಸ್ ತುಂಬಾ ಇರೋದಿಲ್ಲ, ಅರ್ಥ ಆಯ್ತಾ? ಯಾಕೆಂದರೆ ಎಲ್ಲನೂ ಸಹ ವೆರಿಫೈ ಮಾಡ್ತಾರೆ. ಇದನ್ನೆಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಯಾವುದು ಅಂದರೆ, ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸ್ಕೊಂಡಿರ್ತೀರಾ ಅಂದರೆ ಹೊಸ ಅರ್ಜಿ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಸ್ಲಿಪ್ಪು ಕಳೆದೋಗಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ಅಂದರೆ ಅಕ್ಲಾಟ್ಮೆಂಟ್ ನಂಬರ್ ಇರ್ತದೆ, ಅದನ್ನು ನೀವು ಫುಡ್ ಆಫೀಸ್ಗೆ ಕೊಟ್ಟು ನೀವು ಅಪ್ರೂವಲನ್ನು ಮಾಡಿಸ್ಕೊಳ್ಬೋದು. ಅಪ್ರೂವಲ್ ಮಾಡ್ತಿದ್ರೆ ಅಕಸ್ಮಾತ್ ಏನಾದರೂ ಅರ್ಜಿ ಅಂದರೆ ಸ್ಲಿಪ್ ಏನಾದರೂ ಕಳೆದೋಗಿದ್ರೆ ನೀವು ಇನ್ನೊಂದ್ಸರಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾರಲ್ಲ, ಅಂದರೆ ಹೊಸ ಅರ್ಜಿ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ನೀವು ಆ ನಂಬರ್ ಹಾಕಿದ ತಕ್ಷಣ ನಿಮಗೆ ಅಕ್ಲಾಟ್ಮೆಂಟ್ ನಂಬರ್ ಬರುತ್ತೆ. ಅದನ್ನು ರೀಜನ್ರೇಟ್ ಮಾಡಿಕೊಂಡು ತೊಗೊಂಡೋಗಿ ಕೊಟ್ಟರೆ ಅವರು ಸಹ ನಿಮಗೆ ಅಪ್ರೂವಲ್ ಮಾಡುವಂಥ ಚಾನ್ಸಸ್ ತುಂಬಾ ಇರ್ತದೆ. ಇಷ್ಟನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೇನು ಸಮಸ್ಯೆಗಳು ಆಗೋದಿಲ್ಲ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಪಾಯಿಂಟ್ ಯಾವುದು ಅಂದರೆ, BPL ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಈ ಶ್ರಮ್ ಕಾರ್ಡ್ ಅತ್ಯಗತ್ಯ ಅಂತ ಹೇಳ್ತಾ ಇದ್ದಾರೆ. ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಳೋದೇನು ದೊಡ್ಡ ವಿಚಾರ ಅಲ್ವೇ ಅಲ್ಲ. ನೀವು ಏನು ಕೆಲಸ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ಅದರಲ್ಲಿ ಮೆನ್ಷನ್ ಮಾಡಿಸಿ. ಬ್ಯಾಂಕ್ ಅಕೌಂಟ್ ನಂಬರು, ಆಧಾರ್ ಕಾರ್ಡು, ಇದನ್ನೆಲ್ಲ ಎಂಟ್ರಿ ಮಾಡಿ ನೀವು ಅಲ್ಲಿ ಕೊಡೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಏನೋ ಒಂದು ಸೈಬರಲ್ಲಿ ಒಂದು 50-100 ರೂಪಾಯಿ ತೊಗೊಳ್ತಾರೆ. ವಿತ್ ಲ್ಯಾಮಿನೇಷನ್ ನಿಮಗೆ ಒಂದು ಈ ಶ್ರಮ್ ಕಾರ್ಡನ್ನು ಕೊಡ್ತಾರೆ. ಇದು ಏನಕ್ಕೋಸ್ಕರ ಮಾಡಿಸ್ತಾರೆ ಅಂದರೆ, ಲೇಬರ್ ಅಂದರೆ ಹೊರಗಡೆ ಒಂದು ಅಫಿಷಿಯಲ್ ಕೆಲಸ ಅಲ್ಲದೇ ಒಂದು ಕೂಲಿ ಕೆಲಸನೋ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ, ಅಷ್ಟೇ ಹೊರತು ಇನ್ನೇನು ಆಗೋದಿಲ್ಲ, ಅರ್ಥ ಆಯ್ತಾ? ಈ ಶ್ರಮ್ ಕಾರ್ಡ್ ಇದ್ದರೆ ಕೆಲವೊಂದು ಬೆನಿಫಿಟ್ಸ್ಗಳು ಕೊಟ್ಬಿಡ್ತಾರೆ, ಅದು ಕೊಟ್ಬಿಡ್ತಾರೆ, ಇದು ಕೊಟ್ಬಿಡ್ತಾರೆ ಅಂತ ಏನೂ ಇಲ್ಲ. ಬಟ್ ಅದಿದ್ದರೆ ತುಂಬ ಅನುಕೂಲ ಆಗುತ್ತೆ ಕೆಲವೊಂದು ಟೈಮ್ಗಳಲ್ಲಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅನುಕೂಲಗಳು ಏನಿದೆಯೋ ಅದನ್ನು ಕೊಡ್ಬೋದು. ಈಗಲೇ ಸರ್ಕಾರದ ಹತ್ರ ಖಜಾನಲ್ಲಿ ದುಡ್ಡು ಐತೋ ಇಲ್ಲೋ ಗೊತ್ತಿಲ್ಲ. ಈಗಲೇ ಗೃಹಲಕ್ಷ್ಮಿ ಹಣ ಹಾಕೋದಕ್ಕೆ ಅಳ್ತಾ ಇದ್ದಾರೆ, ಇನ್ನು ಇದು ಬೇರೆ ಹಾಕ್ತಾರೆ ನಿಮಗೆ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಈ ಶ್ರಮ್ ಕಾರ್ಡಿಂದ ಯಾವುದೇ ತರಹದ ಬೆನಿಫಿಟ್ಗಳು ಸದ್ಯದ ಮಟ್ಟಿಗೆ ಯಾವುದೂ ಇಲ್ಲ, ಅರ್ಥ ಆಯ್ತಾ? ಈ ಶ್ರಮ್ ಕಾರ್ಡಿಂದ ನಿಮಗೆ ಒಂದು BPL ರೇಷನ್ ಕಾರ್ಡ್ ಆಗಬಹುದು, ಅದ್ರ ಮೇಲ್ಪಟ್ಟು ನಿಮಗೇನು ಆಗೋದಿಲ್ಲ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ ನಿಮ್ಗೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ, ಏನಾದರೂ ಸಮಸ್ಯೆಗಳೇನಾದರೂ ಕಂಡು ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಇದರಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಆದಷ್ಟು ಹಳೆ ವೀಡಿಯೋಸ್ಗಳನ್ನು ಸಹ ದಯವಿಟ್ಟು ವಾಚ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಸಿಕ್ಕಾಪಟ್ಟೆ ಒಂದು ಮ್ಯಾಟ್ರ್ ಇರುವಂಥ ಒಂದು ವೀಡಿಯೋಸ್ಗಳೇ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವೀಡಿಯೋ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬೈ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ